ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಖಾತೆ ಕೋಲಾಹಲ ಇನ್ನೂ ಮುಂದುವರೆದಿದೆ. ರಾಜೀನಾಮೆ ನೀಡಿದ್ದ ರಾಮಲಿಂಗಾರೆಡ್ಡಿ ಮನವೊಲಿಕೆ ಸರ್ಕಸ್ ಮುಂದುವರಿತಾ ಇದೆ. ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಡಿಕೆಶಿ ಜೊತೆ ಸಭೆ ಬಳಿಕ ಇವತ್ತು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸುದೀರ್ಘವಾಗಿ ಸುರ್ಜೇವಾಲಾ ಜೊತೆ ಚರ್ಚೆ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿಗೆ ಸಹಕಾರ ಹಾಗೂ ಮುಜರಾಯಿ ಖಾತೆಗಳನ್ನು ತೆಗೆದುಕೊಳ್ಳಿ ಅಂತ ಸುರ್ಜೇವಾಲಾ ಆಫರ್ ಕೊಟ್ಟಿದ್ದಾರೆ. ನಿಮ್ಮನ್ನ ಕಡೆಗಣಿಸುವ ಪ್ರಶ್ನೆನೇ ಇಲ್ಲ, ಪಕ್ಷಕ್ಕೆ ನಿಮ್ಮ ಅಗತ್ಯ ಇದೆ, 2 ಖಾತೆ ಪಡೆದು ಸಹಕರಿಸಿ ಅಂತ ಹೇಳಿದ್ದಾರೆ. ಆದರೆ ಎಲ್ಲ ಆಫರ್ ತಿರಸ್ಕರಿಸಿದ್ದಾರೆ ರಾಮಲಿಂಗಾರೆಡ್ಡಿ. ಸುರ್ಜೇವಾಲಾ ಸಂಧಾನಕ್ಕೂ ಒಪ್ಪಿಲ್ಲ. ಜಲಸಂಪನ್ಮೂಲ ಬದಲು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದಿದ್ದಾರೆ. ಈ ನಡುವೆ ಮಾತಾಡಿರುವ ರಾಮಲಿಂಗಾರೆಡ್ಡಿ, ನಾನು ಡಿಕೆಶಿ ಮುಂದೆ ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ. ಅವರು ಸುರ್ಜೇವಾಲಾ ಜೊತೆ ಮಾತನಾಡಿದ್ದ ಬಳಿಕ ನೋಡೋಣ, ಎಲ್ಲ ಗೊಂದಲಗಳು ಸಂಜೆಯೊಳಗೆ ಇತ್ಯರ್ಥ ಆಗುವ ಭರವಸೆ ಇದೆ ಅಂತ ಹೇಳಿದ್ದಾರೆ. ನೆನ್ನೆ ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನೆನ್ನೆ ಏನೇನು ಮಾತಾಡಿದ್ದೀವಿ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವರು ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದ್ರು, ನಾವೆಲ್ಲ ಜೊತೆಲಿ ಹೋಗ್ತಾರಲ್ಲ. ಮತ್ತು ಈಗ CM ಸುರ್ಜೇವಾಲಾ ಅವರು ಭೇಟಿ ಮಾಡಿರ್ತಾರೆ. ನಿನ್ನೆ ನಾವೇನು ಮಾತಾಡಿದ್ವಿ, ಮತ್ತು ಅವರು ಈಗ ಮಾತಾಡ್ತಾರೆ. ಕೃಷ್ಣ ಭೈರೇಗೌಡರಿಗೆ ಬೆಂಗಳೂರು ಖಾತೆ ಕೊಡಿಸಿದ್ದೇ ರಾಹುಲ್ ಗಾಂಧಿ ಎಂಬ ಸುದ್ದಿ ಹೊರಬಂದಿದೆ. ಹೀಗಾಗಿ ಈ ವಿಚಾರ ರಾಹುಲ್ ಗಾಂಧಿ ಅವರಿಂದಲೇ ತೀರ್ಮಾನವಾಗಬೇಕು. ಇದೀಗ ರಾಮಲಿಂಗಾರೆಡ್ಡಿ ಹೊಸ ಪ್ರಸ್ತಾವನೆ ಮುಂದಿಟ್ಟಿದ್ದಾರೆ. ನನಗೂ ಬೇಡ, ಕೃಷ್ಣ ಭೈರೇಗೌಡರಿಗೂ ಬೇಡ, CM ಬೆಂಗಳೂರು ಖಾತೆ ಇಟ್ಟುಕೊಡಲಿ ಅಂತ ಹೇಳಿದ್ದಾರೆ ಎನ್ನಲಾಗಿದೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಜೊತೆ ರಾಮಲಿಂಗಾರೆಡ್ಡಿ ಮಾತಾಡಲು ಮುಂದಾಗಿದ್ದಾರೆ. ರಾಮಲಿಂಗಾರೆಡ್ಡಿ ಅವರನ್ನ ನೈಟ್ ಭೇಟಿ ಮಾಡಿದ್ವಿ ಸರ್. ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಇಸ್ ಸಾರ್ಟೆಡ್ ಔಟ್, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಆಯಿತು, ರಾಜೀನಾಮೆ ಕೊಟ್ಟೆ ಒಂದು ಕಳಿಸ್ಕೊಟ್ಟಿದ್ರು, ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ರು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್. ರಾಮಲಿಂಗಾರೆಡ್ಡಿ ಅವರನ್ನ ನೈಟ್ ಭೇಟಿ ಮಾಡಿದ್ವಿ ಸರ್. ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಇಸ್ ಸಾರ್ಟೆಡ್ ಔಟ್, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಆಯಿತು, ರಾಜೀನಾಮೆ ಕೊಟ್ಟೆ ಒಂದು ಕಳಿಸ್ಕೊಟ್ಟಿದ್ರು, ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ರು. ರಾಮಲಿಂಗಾರೆಡ್ಡಿ ಅಸಮಾಧಾನ ಒಂದ್ ಕಡೆ ಆದರೆ ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಸಚಿವ ಸ್ಥಾನ ವಂಚಿತರ ಬೆಂಬಲವೂ ಜೋರಾಗಿದೆ. HK ಪಾಟೀಲ್, ಜಮೀರ್ ಅಹಮದ್ ಸೇರಿ ಕೆಲವರು ಬೆಂಬಲ ಕೊಟ್ಟಿದ್ದಾರೆ. ಖಾತೆ ಹಂಚಿಕೆಯಲ್ಲಿನ ಹಿರಿಯರ ಕಡೆಗಣನೆಗೆ ಹಿರಿಯ ಶಾಸಕರು ಬೇಸರ ಹೊರಹಾಕಿದ್ದಾರೆ. ಇನ್ನು KH ಮುನಿಯಪ್ಪ ಬೇಸರ ಕಡಿಮೆ ಆದಂತಿಲ್ಲ. ಬೆಂಗಳೂರಲ್ಲಿ ಸಚಿವ KH ಮುನಿಯಪ್ಪ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ನಾನು ಎಲ್ಲ ನೋಡಿಕೊಡ್ತೇನೆ, ನೀವು ಪಾರ್ಟಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಅವರಿಗೆ ಎಲ್ಲ ವಿಚಾರ ಬಿಟ್ಟಿದ್ದೇನೆ, ಎಲ್ಲ ವಿವರಿಸಿದ್ದೇನೆ. DCM ಹುದ್ದೆ ವಿಚಾರವನ್ನು ಗಮನಕ್ಕೆ ತಂದಿದ್ದೇನೆ. ಸೀನಿಯಾರಿಟಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ಗೊತ್ತಿದೆ ಎಂದಿದ್ದಾರೆ. ಯಾವುದು ಏನೂ ಆಗದಿದ್ದರೂ ಕಾಂಗ್ರೆಸ್ನಲ್ಲೇ ಇರ್ತೇನೆ ಅಂತ ಮುನಿಯಪ್ಪ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ನಾನೆಲ್ಲ ನೋಡ್ಕೊತೀನಿ, ನೀವು ಪಾರ್ಟಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಅವ್ರಿಗೆ ಬಿಟ್ಟಿದ್ದೀವಿ. ನಾನೀಗಾಗಲೇ ನಿನ್ನೆ ಕೂಡ ಅವ್ರ ಜೊತೆಯಲ್ಲಿ ಡಿಸ್ಕಸ್ ಮಾಡೋಲ್ಲ, ನಾನು ಎಲ್ಲ ವಿಷಯಗಳನ್ನು ವಿವರವಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತೆ ರಿಪೀಟ್ ಮಾಡೋದು. ಬಟ್ ಅವರು ನಮ್ಮ ಸರ್ವೋಚ್ಚ ನಾಯಕರಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ ಯಾವ ಸೀನಿಯಾರಿಟಿಗೆ ಯಾವ ರೀತಿ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು, ಮತ್ತು ಯಾವ ರೀತಿ ಪಾರ್ಟಿನ ತರಬೇಕು ಅನ್ನೋದು ಅವ್ರಿಗೆಲ್ಲ ಗೊತ್ತಿದೆ. ಅವರಿಂದ ಅವ್ರಿಗೆ ಬಿಟ್ಟಿದ್ದೀನಿ. ನಾನು ಐ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳಿದ್ದಾರೆ. ಅಲ್ಲಿಗೆ ನಾನು ಬಿಟ್ಟಿದ್ದೀನಿ. ನಾವು DCMಗೆ ಕೂಡ ಆಕಾಂಕ್ಷಿಯಾಗಿದ್ರಿ. ಈಗ ಖಾತೆನೂ ಕೂಡ ಒಂದು ಪ್ರಬಲ ಖಾತೆ ಕೊಟ್ಟಿಲ್ಲ ಅನ್ನೋ ಒಂದು ಅಸಮಾಧಾನ. ಅವೆಲ್ಲಕ್ಕೂ ನಿನ್ನೆ ಮನವಿ ಮಾಡಿದ್ದೀನಿ. AICC ಅಧ್ಯಕ್ಷರಿಗೆ ಮನವಿ ಮಾಡ್ತೀನಿ, ನಮ್ಮ ರಾಹುಲ್ ಗಾಂಧಿ ಅವ್ರ ನಾಯಕರಿಗೂ ಮನವಿ ಮಾಡಿದ್ದೀನಿ. ಗೊತ್ತಿಲ್ಲ ಅವ್ರೇನು ತೀರ್ಮಾನ ತಗೊಳ್ಳಿ. ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಕೊಡುವಂತೆ ಬೆಂಗಳೂರಿನ ಸಿರ್ಸಿ ವೃತ್ತದಲ್ಲಿ ಜಮೀರ್ ಪರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಜಮೀರ್ ಅಭಿಮಾನಿಗಳು ಭಾಗಿಯಾಗಿದ್ದರು. 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ನೀಡುವಂತೆ ಒತ್ತಡ ಹೇರಿದ್ದಾರೆ. ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಕೊಡುವಂತೆ ಮೈಸೂರಲ್ಲಿ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ. ಜಮೀರ್ ಬೆಂಬಲಿಗ ಅಜ್ಜು ಬ್ರದರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಜಮೀರ್ಗೆ DCM ಸ್ಥಾನ ಕೊಡುವಂತೆ ಆಗ್ರಹಿಸಿದರು.
ಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಇವತ್ತು ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದವು. ಶಾಸಕ ವಿಜಯಾನಂದ ಕಾಶ್ಯಪ್ನವರು ಡಿಕೆಶಿಯನ್ನ ಭೇಟಿ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕೆ ಮತ್ತೊಮ್ಮೆ ಬೇಡಿಕೆ ಇಟ್ಟರು. ಇನ್ನು ಈಶ್ವರ ಖಂಡ್ರೆ ಕೂಡ ಡಿಕೆಶಿಯನ್ನ ಭೇಟಿ ಮಾಡಿ ಒಂದಿಷ್ಟು ಹೊತ್ತು ಚರ್ಚೆ ಮಾಡಿದ್ದಾರೆ. ಈ ನಡುವೆ ಡಿಸಿಎಂ ಡಾಕ್ಟರ್ ಪರಮೇಶ್ವರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬೆಂಗಳೂರಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಖಾತೆ, ಖ್ಯಾತೆ ಹಾಗೂ ಪಕ್ಷದೊಳಗಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ನಡುವೆ ತುಮಕೂರಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ನಿವಾಸಕ್ಕೆ ಡಿಸಿಎಂ ಪರಂ ಭೇಟಿ ಕೊಟ್ಟರು. ಮನೆ ಬಾಗಿಲು ಮುಚ್ಚಿಕೊಂಡು ಇಬ್ಬರು ಸುಮಾರು ಅರ್ಧ ಗಂಟೆ ಸೀಕ್ರೆಟ್ ಆಗಿ ಮಾತಾಡಿದ್ರು. ಸರ್ಕಾರದ ಜಾಹೀರಾತಿನಲ್ಲಿ ಡಿಸಿಎಂ ಡಾಕ್ಟರ್ ಪರಮೇಶ್ವರ್ಗೆ ಕೋಕ್ ನೀಡಲಾಗಿದೆ. ಡಾಕ್ಟರ್ ಪರಮೇಶ್ವರ್ ಅವರ ಫೋಟೋ ಬಳಸದ ಬಗ್ಗೆ ಜೆಡಿಎಸ್ ಪೋಸ್ಟ್ ಮಾಡಿದೆ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಡಿಸಿಎಂ ಡಿಕೆಶಿ ಅವರ ಫೋಟೋ ಬಳಕೆ ಮಾಡ್ತಾ ಇದ್ರು. ಈಗ ದಲಿತ ಡಿಸಿಎಂ ಅನ್ನೋ ಕಾರಣಕ್ಕೆ ಬಳಕೆ ಮಾಡ್ತಿಲ್ವಾ? ಡಿಸಿಎಂ ಪರಮೇಶ್ವರ್ಗೆ ಈ ಮಟ್ಟದ ನಿರ್ಲಕ್ಷ್ಯವೇ ಅಂತ ಪ್ರಶ್ನೆ ಮಾಡಿದೆ. ದಲಿತರನ್ನ ಕೇವಲ ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ದಾರೆ ಅಂತ ವ್ಯಂಗ್ಯವಾಡಿದೆ ಜೆಡಿಎಸ್. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿರುವ ನಡುವೆಯೇ ನೂತನ ಸಚಿವ ಕೃಷ್ಣ ಬೈರೇಗೌಡರಿಂದ ಜಿಬಿಎಸ್ ಸಭೆ ಸೋಮವಾರ ನಿಗದಿಯಾಗಿದೆ. ಸಭೆಗೆ ರೆಡಿಯಾಗಿ ಅಂತ ಜಿಬಿಎ ಅಧಿಕಾರಿಗಳು 5 ನಗರ ಪಾಲಿಕೆಗಳ ಆಯುಕ್ತರು, ಚೀಫ್ ಇಂಜಿನಿಯರ್ಗಳು ಹಾಗೂ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕಾಮಗಾರಿಗಳ ಪ್ರಗತಿಯ ಮಾಹಿತಿ, ಅಧಿಕಾರಿಗಳ ಮಾಹಿತಿ ಸೇರಿದಂತೆ ಆಡಳಿತಾತ್ಮಕ ಮಾಹಿತಿಯ ಜೊತೆಗೆ ಸಭೆಗೆ ಆಗಮಿಸುವಂತೆ ಸೂಚನೆ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಂತೆ ಬೆಂಗಳೂರು ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. OC/CC ಇಲ್ಲದೆಯೂ ಕರೆಂಟ್ ನೀರಿನ ಸಂಪರ್ಕಕ್ಕೆ ಅಸ್ತು ನೀಡಲಾಗಿದೆ. ಸಿಎಂ ಆದ ದಿನವೇ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದು, ಇದರಿಂದ ಬೆಂಗಳೂರಿನ ಲಕ್ಷಾಂತರ ಮನೆಗಳಿಗೆ ಅಧಿಕೃತ ವಿದ್ಯುತ್ ಹಾಗೂ ಕಾವೇರಿ ಕನೆಕ್ಷನ್ ಸಿಗಲಿದೆ. 2400 ಸ್ಕ್ವೇರ್ ಫೀಟ್ ಒಳಗಿನ ವ್ಯಾಪ್ತಿಯ ಮನೆಗಳಿಗೆ ಮಾತ್ರ OC/CC ಇಲ್ಲದೆ ಕನೆಕ್ಷನ್ ಸಿಗುತ್ತೆ. ಇವತ್ತು ಮಾಜಿ ಸಿಎಂ ದಿವಂಗತ ದೇವರಾಜು ಅರಸು ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ವಿಧಾನಸೌಧದ ಆವರಣದಲ್ಲಿರುವ ಅರಸು ಪ್ರತಿಮೆಗೆ ಸಿಎಂ ಹಾಗೂ ಡಿಸಿಎಂ ಪುಷ್ಪಾರ್ಚನೆ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಸಚಿವರಾದ ಕೆಎಚ್ ಮುನಿಯಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ವೇಳೆ ಸಿಎಂ ಅರಸು ಅವರ ಸ್ಮರಣೆ ಮಾಡಿದ್ರು. 100 ವರ್ಷ ಆದರೂ ಕೂಡ ಅವರ ಸಾಧನೆಗಳು ಅವ್ರು ಇಲ್ಲದೆ ಹೋದ್ರೂ ಕೂಡ ಜೀವಂತವಾಗಿ ಬದುಕಿರ್ತವೆ. ಏನು ಇವತ್ತು ಭೂ ಸುಧಾರಣೆ ಕಾಯ್ದೆ, ಇಂದಿರಾ ಗಾಂಧಿಯವರ ಮಾರ್ಗದರ್ಶನ, ದೇವರಾಜ ಅವರ ನಾಯಕತ್ವ, ಉಳುವನಿಗೆ ಭೂಮಿ ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ರು. ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಂಥ ಒಬ್ಬ ಧೀಮಂತ ನಾಯಕ. ಅರಸು ಕುಟುಂಬಕ್ಕೆ ಸೇರಿದ್ರು ಕೂಡ ಎಲ್ಲ ಜನಾಂಗವನ್ನು ಬೆಳೆಸಿ ಹಿಂದುಳಿದ ವರ್ಗದ ನಾಯಕರುಗಳ ಒಂದು ವಿಶೇಷವಾದಂಥ ಕಾಳಜಿಯನ್ನು ಇಟ್ಟು ಅವರ ಬೆಳೆಸಬೇಕು, ರಾಜಕೀಯವಾಗಿ, ಆರ್ಥಿಕವಾಗಿ, ಶಿಕ್ಷಣವಾಗಿ ಬೆಳೆಸಬೇಕು ಅಂತೇಳಿ ಮಾಡಿದಂಥ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಆಗ್ತಿಲ್ಲ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಅನೆಕೆರೆ ಬಳಿ ಇರುವ ಮಲ್ಲಘಟ್ಟ ಕೆರೆಗೆ ಇವತ್ತು ಸಿಎಂ ಡಿಕೆಶಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕೆರೆ ತಟದಲ್ಲಿ ಗಂಗಾಧರೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ದಾರೆ. ಭಕ್ತರು ಇಲ್ಲಿ ಗಂಗಾ ಪೂಜೆ ಮಾಡಿದರೆ ಇಷ್ಟಾರ್ಥ ಫಲಿಸುತ್ತವೆ ಎಂಬ ನಂಬಿಕೆ ಇದೆ. ನಂತರ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿ ಅಜ್ಜಯ್ಯನ ದರ್ಶನವನ್ನ ಪಡೆಯಲಿದ್ದಾರೆ. ಸಿಎಂ ಜೊತೆ ಜಿಲ್ಲೆಯ ಶಾಸಕರು, ಮುಖಂಡರುಗಳು ಭಾಗಿಯಾಗಲಿದ್ದಾರೆ. ಎಂಎಲ್ಸಿ ಚುನಾವಣೆಗೆ ಕಾಂಗ್ರೆಸ್ನ 4 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಿವಣ್ಣ ಮಳವಳ್ಳಿ, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್ರಿಂದ ನಾಮಪತ್ರ ಸಲ್ಲಿಕೆ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಸಚಿವರು ಉಪಸ್ಥಿತರಿದ್ದರು. ಈ ನಡುವೆ ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ಮನ್ಸೂರ್ ಅಲಿ ಖಾನ್, ಪವನ್ ಖೇರ ನಾಮಪತ್ರ ಸಲ್ಲಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಭಾಗಿಯಾಗಿದ್ದರು. 2023 ಜುಲೈ 1ರಂದು ಬಕ್ರೀದ್ ಹಬ್ಬದ ವೇಳೆ ಪ್ರಶ್ನಿಸಿ ಗಲಾಟೆ ಮಾಡಿದ್ದ ಆರೋಪದಡಿ ಬಸವಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲ್ಗಾರ್ಗೆ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ. ಕೋರ್ಟ್ ವಿಚಾರಣೆಗೆ ಗೈರಾದ ಹಿನ್ನೆಲೆಯಲ್ಲಿ ಜಾಮೀನು ರಹಿತ ವಾರೆಂಟ್ ಕೊಡಲಾಗಿದೆ. ಅಕ್ರಮವಾಗಿ ಗೋ ಹತ್ಯೆ ಮಾಡಿದ್ದಾರೆ ಅಂತ ಶಾಸಕ ಶರಣು ಸಲ್ಗಾರ್ ಮುಸ್ಲಿಂ ಸಮುದಾಯದ ಮನೆಯೊಂದಕ್ಕೆ ಹೋಗಿ ಗಲಾಟೆ ಮಾಡಿದರು. ರಾಜ್ಯದ ಸಿಇಟಿ ಫಲಿತಾಂಶ ಪ್ರಕಟವಾಗಿದೆ. 3,36,000 ವಿದ್ಯಾರ್ಥಿಗಳ ಪೈಕಿ 2,92,782 ಮಕ್ಕಳು ಅರ್ಹತೆ ಪಡೆದಿದ್ದಾರೆ. ಸಿಇಟಿ ಪರೀಕ್ಷೆಯಲ್ಲಿ ನಯನಾ ಗೋಪಿ ಸಾಧನೆ ಮಾಡಿದ್ದಾರೆ.
ವೆಟರ್ನರಿ, ನರ್ಸಿಂಗ್, ಯೋಗ, ನ್ಯಾಚುರೋಪತಿ, ಬಿ ಫಾರ್ಮಾ ವಿಭಾಗದಲ್ಲಿ ಟಾಪರ್ ಆಗಿದ್ದಾರೆ ನಯನಾ ಗೋಪಿ. ಒಂದು ಬ್ರೀಫ್ ಏನಂತಂದರೆ, ನಮಗೆ ಈ ಒಂದು ಎಕ್ಸಾಮ್ಗೆ 3,30,646 ಮಕ್ಕಳು ಇದಕ್ಕೆ ಅಪ್ಲೈ ಮಾಡಿದರು. ಆದರೆ ಅಪಿಯರ್ ಆಗಿರ್ತಕ್ಕಂಥದ್ದು 3,09,014 ಮಕ್ಕಳು ಈ ಒಂದು ಎಕ್ಸಾಮನ್ನು ಅವರು ಅಪಿಯರ್ ಆಗಿದ್ದಾರೆ. 2,92,782 ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ. ಇದಕ್ಕೆ ಬೇರೆ ಬೇರೆ ಎಕ್ಸಾಮಲ್ಲಿ ಇಂಜಿನಿಯರಿಂಗಲ್ಲಿ 2,82,603 ಮಕ್ಕಳು ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ ಮತ್ತು BScಯಲ್ಲಿ 2,09,220 ಜನ ಎಲಿಜಿಬಿಲಿಟಿ ಹೊಂದಿದ್ದಾರೆ. ಮತ್ತು ಈಗ ವಿಶೇಷವಾಗಿ ರ್ಯಾಂಕಿಂಗಿಗೆ ನಾವು ಬರಬೇಕು ಅಂತಂದರೆ ಇಂಜಿನಿಯರಿಂಗ್ ರ್ಯಾಂಕ್ ಹೋಲ್ಡರ್ಸ್, ಇಂಜಿನಿಯರಿಂಗಲ್ಲಿ ಮೊದಲನೇ ರ್ಯಾಂಕ್ ತನಿಷಾ ಕಾರ್ತಿಕ್, ಎರಡನೇದು ಸೃಜನ್ BS, ಮೂರನೇದು ನಿನಾದ್ ವಿಶಿಷ್ಟ್, ನಾಲ್ಕನೇದು ಇರಾ ಜೈನ್. ಈ 10 ಜನ ಮಕ್ಕಳು ಇಂಜಿನಿಯರಿಂಗಲ್ಲಿ ಟಾಪ್ 10 ರ್ಯಾಂಕನ್ನು ಪಡೆದಿದ್ದು. ವೆಟರ್ನರಿ ಸೈನ್ಸಲ್ಲಿ ರ್ಯಾಂಕ್ ನಂಬರ್ 1 ನಯನಾ ಗೋಪಿ, ರ್ಯಾಂಕ್ ನಂಬರ್ 2 ಅಮೂಲ್ಯ, ರ್ಯಾಂಕ್ ನಂಬರ್ 3 ರಿತ್ವಿಕ್ ಕುಮಾರ್, ರ್ಯಾಂಕ್ ನಂಬರ್ 4 ಬಸವರಾಜ್ ಔಟಿ. ಅಗ್ರಿಕಲ್ಚರ್, ಸೆರಿಕಲ್ಚರ್, ಫಾರೆಸ್ಟ್ರಿ ಇದರಲ್ಲಿ ಮೊದಲನೇ ರ್ಯಾಂಕು ನಿನಾದ್ ವಿಶಿಷ್ಟ್, ಎರಡನೇ ರ್ಯಾಂಕು ಅನ್ಮೋಲ್ ಪ್ರಭು, ಮೂರನೇ ರ್ಯಾಂಕು ಸಮಯ್, ನಾಲ್ಕನೇ ರ್ಯಾಂಕು ರಿಷಿಕಾ, ಐದನೇ ರ್ಯಾಂಕು ರಿತುಲ್ ರೆಡ್ಡಿ, ಆರನೇ ರ್ಯಾಂಕು ಅಂಕಿತ್ ಅಶೋಕ್ ದುದ್ವಾಡ್, ಏಳನೇ ರ್ಯಾಂಕು ಅರ್ವಾಲಿ ವಿರೂಪಾಕ್ಷ್, ಎಂಟನೇ ರ್ಯಾಂಕು ಕೃತಿಕಾ ಮಲ್ಲಿಕಾರ್ಜುನ್ ಪಾಟೀಲ್. ಆಮೇಲೆ ನರ್ಸಿಂಗಲ್ಲಿ ಮೊದಲನೇ ರ್ಯಾಂಕು ನಯನಾ ಗೋಪಿ, ಎರಡನೇ ರ್ಯಾಂಕು ಅಮೂಲ್ಯ S, ಮೂರನೇ ರ್ಯಾಂಕು ರಿತ್ವಿಕ್ ಕುಮಾರ್, ನಾಲ್ಕನೇ ರ್ಯಾಂಕು ಬಸವರಾಜ್ ಔಟಿ, ಐದನೇ ರ್ಯಾಂಕು ಸುಚಿತಾ M, ಆರನೇ ರ್ಯಾಂಕು ಜಾನ್ ಜಾಬ್, ಏಳನೇ ರ್ಯಾಂಕು ಋಷಿಕೇಶ್ ಕುಲಕರ್ಣಿ, ಎಂಟನೇ ರ್ಯಾಂಕು ರಿಷಬ್ ಶೆಟ್ಟಿ, ಒಂಬತ್ತನೇ ರ್ಯಾಂಕು ವೈಷ್ಣವಿ ದಾಸ್, 10ನೇ ರ್ಯಾಂಕು ಅನ್ಮೋಲ್. ಪಾಕ್ನ ಉಗ್ರರ ಜೊತೆ ನಂಟಿನ ಆರೋಪ ಸಂಬಂಧಪಟ್ಟಂಗೆ ತುಮಕೂರು ಹಾಗೂ ದಾವಣಗೆರೆಯಲ್ಲಿ ಇಬ್ಬರು ಬಂಧನವಾಗಿದೆ. ತುಮಕೂರಿನ ಶ್ರೀರಾಮನಗರದ ಲಬಕ್ಷ್ ಹಾಗೆ ದಾವಣಗೆರೆ ಮೂಲದ ಜಮೀರ್ ಖಾನ್ ಅರೆಸ್ಟ್ ಆಗಿದ್ದು ಇಬ್ಬರ ವಿಚಾರಣೆ ನಡೀತಾ ಇದೆ. ISI ಬೆಂಬಲಿತ ರಾಣಾಭಾಯ್ ಎಂಬಾತನ ಜೊತೆ ಚಾಟ್ ಮಾಡಿರೋದು, ದೇಶದ ವಿರುದ್ಧ ಭಾರತೀಯರ ಪ್ರಚೋದನೆಗೆ ಸಂಚು ರೂಪಿಸಿದ್ದು ಹಾಗೆ ಭಾರತದ ವಿರೋಧಿ ಪೋಸ್ಟ್ಗಳಿಗೆ ಇಬ್ಬರಿಂದ ಲೈಕ್ ಕೊಟ್ಟಿರುವುದು NIA ತನಿಖೆ ವೇಳೆ ಬಯಲಾಗಿದೆ. ಬೆಂಗಳೂರಿನ ಕಾಡುಗೋಡಿ ಠಾಣಾ ವ್ಯಾಪ್ತಿಯ ಸೀಗೆಹಳ್ಳಿ ವಿಲ್ಲಾದಲ್ಲಿ ನಡೆದ ಮಗುವಿನ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಕರನ ಜೊತೆ ಸೇರಿ ತಾಯಿಯೇ ಮಗಳನ್ನ ಕೊಂದ ಕೇಸ್ಗೆ ಈಗ ತಿರುವು ಸಿಕ್ಕಿದೆ. ಮಗುವಿನ ತಂದೆಯೇ ಹೊಟ್ಟೆಗೆ ಒದ್ದು ಉಸಿರುಗಟ್ಟಿಸಿ ಕೊಲೆ ಮಾಡಿರುವ ಆರೋಪ ಎದುರಾಗಿತ್ತು. ಕಳೆದ ಏಪ್ರಿಲ್ 4ಕ್ಕೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ತಂದೆಯ ಕೈ ಸೇರಿತ್ತು. ಇದನ್ನು ಇಂಗ್ಲೆಂಡ್ನಲ್ಲಿದ್ದ ತನ್ನ ಅಕ್ಕ ಡಾಕ್ಟರ್ ಪೂರ್ಣಿಮಾಗೆ ಕಳುಹಿಸಿದ್ರು. ರಿಪೋರ್ಟ್ ನೋಡಿ ಇದು ನ್ಯಾಚುರಲ್ ಡೆತ್ ಅಲ್ಲ ಅಂತ ಹೇಳಿದ್ರು. ಈ ವೇಳೆ ತಂದೆಗೆ ತಾಯಿ ಮೇಲಿನ ಅನುಮಾನ ಇನ್ನೂ ಜಾಸ್ತಿ ಆಗಿತ್ತು. ಕೊನೆಗೂ ತಂದೆಯ ಅನುಮಾನ ನಿಜವಾಗಿದೆ. ಸದ್ಯ ಪ್ರಿಯಕರ ಮೋಹನ್ ಬಂಧನ ಆಗಿದೆ. ತಲೆಮರೆಸಿಕೊಂಡಿರೋ ತಾಯಿ ಪ್ರಿಯಾಂಕಾಗಿ ಹುಡುಕಾಟ ಮುಂದುವರೆದಿದೆ. ರಾಜ್ಯದ 3 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಆರೆಂಜ್ ಹಾಗೂ 16 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ, ಗದಗ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಬೆಳಗಾವಿ ಸೇರಿ 19 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮೀನುಗಾರರು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಇವತ್ತು ಮಂಗಳೂರು ಸೇರಿ ದಕ್ಷಿಣ ಕನ್ನಡದ ಕೆಲವು ಕಡೆ ಮಳೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಮಳೆಯ ಎಫೆಕ್ಟ್ ಜೋರಾಗಿದೆ. ಅಥಣಿ ಪಟ್ಟಣದ ಹಲ್ಯಾಳ ರಸ್ತೆಯಲ್ಲಿರುವ ಕಟ್ಟಡ ಮಳೆಯಿಂದ ನೆನೆದು ಧರೆಗುರುಳಿದೆ. ರಾವಸಾಬ ಐಹೊಳೆ ಅನ್ನೋರಿಗೆ ಸೇರಿದ ಕಟ್ಟಡ ಇದು. ರಾತ್ರಿ ಕಚೇರಿಯಲ್ಲಿ ಯಾರೂ ಇಲ್ಲದ ಹಿನ್ನೆಲೆಯಲ್ಲಿ ಅನಾಹುತ ತಪ್ಪಿದೆ.
ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ರೇಡ್ ಆಗಿದೆ. ಸಜಾಬಂದಿ ಬಳಿ ಇದ್ದ ಮೊಬೈಲ್ ಫೋನ್ ಅನ್ನು ಸೀಸ್ ಮಾಡಿಕೊಳ್ಳಲಾಗಿದೆ. ಟವರ್ 2B ಬ್ಯಾರಕ್ನ 3ನೇ ಕೊಠಡಿಯಲ್ಲಿದ್ದ ಬಾಲು ಅನ್ನುವಾತನ ಬಳಿ ಫೋನ್ ಸಿಕ್ಕಿದೆ. ಜೈಲಿನ ಟವರ್ 1ರ ಕೊಠಡಿಯಲ್ಲಿ ಅವಿತಿಟ್ಟಿದ್ದ 5 ಮೊಬೈಲ್ ಫೋನ್, 1 ಸಿಮ್, 1 ಚಾರ್ಜಿಂಗ್ ಕೇಬಲ್ ಸೀಸ್ ಮಾಡಲಾಗಿದೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಹಿರೇಬೂದೂರು ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನಡೆದಿದ್ದ ಗಲಾಟೆಯಲ್ಲಿ ಆಸ್ಪತ್ರೆ ಸೇರಿದ ವ್ಯಕ್ತಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. 65 ವರ್ಷದ ಮೊಹಮ್ಮದ್ ಸಾಬ್ ಮೇಲೆ 4 ದಿನದ ಹಿಂದೆ ಸಿದ್ದಪ್ಪ ಎಂಬಾತ ಹಲ್ಲೆ ನಡೆಸಿದ. ಮನೆ ಮುಂದೆ ಹಾಕಲಾದ ಕಟ್ಟಿಗೆ ವಿಚಾರಕ್ಕೆ ಹಲ್ಲೆ ಆಗಿತ್ತು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಮುಸುಕುದಾರಿ ಕಳ್ಳರ ಗ್ಯಾಂಗ್ ಕಾಟ ಜೋರಾಗಿದೆ. ಬಸವೇಶ್ವರ ವೃತ್ತದ ಬಳಿ ತಡರಾತ್ರಿ ಕಳ್ಳರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸುಮಾರು 4 ಜನರಿಂದ ಕಳ್ಳರ ತಂಡ ಮುಖಕ್ಕೆ ಮಾಸ್ಕ್, ಜೀನ್ಸ್ ಪ್ಯಾಂಟ್, ಜರ್ಕಿನ್, ಕೈಗವಸು ಮತ್ತು ಶೂ ಧರಿಸಿ ಓಡಾಡಿದೆ. ಆದರೆ ಯಾವುದೇ ಮನೆಗಳಲ್ಲಿ ಕಳ್ಳತನ ಆಗಿರೋ ಮಾಹಿತಿ ಇಲ್ಲ. ಪಟ್ಟಣದ ಜನ ಮಾತ್ರ ತುಂಬಾ ಭಯಭೀತರಾಗಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡಿನ ದೇವಿರಮ್ಮನಹಳ್ಳಿ ಸರ್ಕಾರಿ ಶಾಲೆ ಯಾವಾಗ ಬೇಕಾದರೂ ಬಿದ್ದು ಹೋಗುವ ಪರಿಸ್ಥಿತಿಯಲ್ಲಿದೆ. ಒಂದೆಡೆ ಪ್ರಾಥಮಿಕ ಶಾಲೆ, ಮತ್ತೊಂದು ಕಡೆ ಅಂಗನವಾಡಿ ಕೇಂದ್ರ. ಶಾಲೆಗಳ ಮಧ್ಯಭಾಗದಲ್ಲಿ ಬೃಹತ್ ಅರಳಿ ಮರ ಇದೆ. ಈ ಒಣಗಿರುವ ಕೊಂಬೆಗಳ ತೆರವು ಮಾಡದೆ ನಿರ್ಲಕ್ಷ್ಯ ಮಾಡಲಾಗಿದೆ. ಜೀವ ಭಯದಲ್ಲಿ ಶಾಲೆಗೆ ಬರ್ತಾ ಇದ್ದಾರೆ ಮಕ್ಕಳು. ಯಾವ ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾರೆ. ನಮ್ಮ ಗ್ರಾಮ ಪಂಚಾಯತ್ BO ಆಗಲಿ ಮತ್ತು ನಮ್ಮ ಅರಣ್ಯ ಇಲಾಖೆ ಅವ್ರು ಬಂದು ಯಾರು ಬಂದು ಇದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಬೈಕ್ ಮೇಲೆ ಮತ್ತು ಜನಗಳ ಮೇಲೆ ಬಿದ್ದಿದೆ. ನಮ್ಮ ಚಿಕ್ಕಪ್ಪನ ಮೇಲೆ ಬಿದ್ದು ಗುಂಡೆ ಏಟಾಗಿದೆ. ಹಾಸ್ಪಿಟಲ್ ತೋರಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದೀವಿ. ಅದಕ್ಕೂ ಬಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಪುನಃ ಇಲ್ಲೊಂದು ಬೈಕು ಬಿದ್ದು ಬೈಕೆಲ್ಲ ಹೊಡೆದೋಗಿದೆ. ಬಟ್ ನಮ್ಮ ಮನೆ ರೆಕ್ಕೆ ಮೇಲೆ ಬಿದ್ದಿದೆ, ಲೈನ್ ಮೇಲೆ ವಿದ್ಯುತ್ ತಂತಿ ಮೇಲೆ ಬಿದ್ದಿದೆ. ವಿದ್ಯುತ್ ಚಲನ ಅಲ್ಲೇ ಓಡಾಡ್ತಿದೆ. ಬಟ್ ಇಲ್ಲಿ ನೈಟ್ ಟೈಮೆಲ್ಲ ಕಾರು ಮತ್ತು ವೆಹಿಕಲ್ ತುಂಬ ಚೆನ್ನಾಗಿ ಓಡಾಡ್ತಿದ್ದಾರೆ. ಬಟ್ ಫ್ಯಾಕ್ಟ್ರಿ ಹುಡುಗರು ಇಲ್ಲೇ ಓಡಾಡ್ತಿದ್ದಾರೆ. ಬಟ್ ಇವ್ರು ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಬಟ್ ಮಕ್ಕಳ ಮೇಲೆ ಮುಂಬರುವ ಇಂಗ್ಲೆಂಡ್ ಐರ್ಲೆಂಡ್ ವಿರುದ್ಧದ ಸರಣಿಗೆ ಟೀಮ್ ಇಂಡಿಯಾ ಪಟ್ಟಿ ಪ್ರಕಟ ಆಗಿದೆ. ಮೊದಲ ಬಾರಿಗೆ ವೈಭವ್ ಸೂರ್ಯವಂಶಿಗೆ ಸ್ಥಾನ ಸಿಕ್ಕಿದೆ. T20 ವಿಶ್ವಕಪ್ನಲ್ಲಿ ಸೂರ್ಯಕುಮಾರ್ ಯಾದವ್ ಕೈಬಿಡಲಾಗಿದ್ದು ಶ್ರೇಯಸ್ ಅಯ್ಯರ್ ನಾಯಕನಾಗಿ ಪಂದ್ಯವನ್ನ ಮುನ್ನಡೆಸಲಿದ್ದಾರೆ. ಬ್ಯಾಟರ್ ತಿಲಕ್ ಶರ್ಮಾ ಅವರಿಗೆ ಉಪನಾಯಕನ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಶಿವಮ್ ದುಬೆ, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ತಂಡದಲ್ಲಿದ್ದಾರೆ.